ಆತ್ಮೀಯ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು 2023-24ನೇ ಒಂದು SSLC ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಒಂದಿಷ್ಟು ಸ್ಪಷ್ಟನೆಯನ್ನು ನೀಡಿದೆ. ಆತ್ಮೀಯ ವಿದ್ಯಾರ್ಥಿಗಳ ಈ ಒಂದು 2023-24ರ SSLC ವಾರ್ಷಿಕ ಪರೀಕ್ಷೆಯನ್ನು ಗಮನಿಸಿದಾಗ ಬಹುತೇಕ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕಗಳನ್ನು ಕೊಟ್ಟು ಇಲ್ಲಿ ಉತ್ತೀರ್ಣವನ್ನು ಮಾಡಲಾಗಿತ್ತು. ನೀವು ನೋಡ್ತಾ ಹೋಗಿರ್ತೀರಿ, ನಿಮ್ಮ ಅನುಭವ ಕೂಡ ಬಂದಿರ್ತದೆ. ಸಬ್ಜೆಕ್ಟ್ನಲ್ಲಿ ನೀವು ಔಟ್ ಆಫ್ 80 15 ಮಾರ್ಕ್ಸ್ ಬಂದರೂ ಕೂಡ ಉತ್ತೀರ್ಣರಾಗಿದ್ದಾರೆ, 10 ಅಂಕಗಳನ್ನು ತೆಗೆದುಕೊಂಡರೂ ಕೂಡ ಉತ್ತೀರ್ಣರಾಗಿದ್ದಾರೆ. ಸೊ ಇಲ್ಲಿ ಗ್ರೇಸ್ ಅಂಕ ಕೊಡೋದರಿಂದ ಬಹುತೇಕ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರು. ಯಾಕೆಂದರೆ ಈ ಒಂದು ವ್ಯಾಲ್ಯುವೇಷನ್ ಆದಮೇಲೆ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಹೋದಾಗ ರಾಜ್ಯ ಮಟ್ಟದಲ್ಲಿ ಈ ಒಂದು ಫಲಿತಾಂಶ ಭಾಳಷ್ಟು ಕಡಿಮೆ ಆಯಿತು. ಸೊ ಈ ಭಾಳಷ್ಟು ಕಡಿಮೆ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಗ್ರೇಸ್ ಅಂಕಗಳನ್ನು, ಕೃಪಾಂಕಗಳನ್ನು, ಅನುಕಂಪದ ಅಂಕಗಳನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಮಾಡುವ ನಿಟ್ಟಿನಲ್ಲಿ ಇಲಾಖೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತು. ಸೊ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ರಾಜ್ಯದಾದ್ಯಂತ ಈ ಒಂದು 55 to 60% ಕೂಡ ಪಾಸಾಗಲಿಲ್ಲ. ಅರ್ಧಕ್ಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಪರ ಮತ್ತು ವಿರೋಧಗಳ ಒಂದಿಷ್ಟು ಚರ್ಚೆಯಾಯಿತು. ಮಕ್ಕಳಿಗೆ ಒಂದು ಗ್ರೇಸ್ ಅಂಕಗಳನ್ನು ಕೊಟ್ಟಿರುವಂಥದ್ದು ಸರಿಯೇ, ಈ ಒಂದು ಕೃಪಾಂಕಗಳನ್ನು ಕೊಟ್ಟಿರುವಂಥದ್ದು ಸರಿಯೇ? ಅಂದರೆ ಬೇಸಿಕಲಿ ಆ ವಿದ್ಯಾರ್ಥಿ ಫೇಲ್ ಆಗಿರ್ತಾನೆ, ಅವನಿಗೆ ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡಿದರೆ ಇಲ್ಲಿ ಏನು ಉದ್ದೇಶ? ಒಂದು ಮಗು ಕನಿಷ್ಠ ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಬೇಕು. ಆವಾಗ ಅವನಿಗೆ ಮುಂದಿನ ತರಗತಿಗೆ 11th ಸ್ಟ್ಯಾಂಡರ್ಡ್ಗೆ PUCಗೆ ಹೋಗಲಿಕ್ಕೆ ಒಂದು ಅರ್ಹತೆಯನ್ನು ಪಡಿತಾನೆ, ಒಂದು ಎಲಿಜಿಬಿಲಿಟಿ. ಸೊ ಆ ಮಗು ಒಂದು ಕನಿಷ್ಠ ಅಂಕಗಳನ್ನು ಪಡೆದೇ ಇದ್ದಾಗ ಅವನಿಗೆ ಗ್ರೇಸ್ ಅಂಕಗಳನ್ನು ಕೊಟ್ಟು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಿದರೆ ಆ ಮಗು ಆ ಮುಂದಿನ ತರಗತಿಯಲ್ಲಿರುವಂತಹ ಕಲಿಕಾ ಅಂಶಗಳನ್ನು ಕಲೀಲಿಕ್ಕೆ ಸಿದ್ಧನಾಗಿರ್ತಾನೆ? ಖಂಡಿತ ಇಲ್ಲ. ಅಂದರೆ ಅವನ ಕಂಡೀಷನ್ ಹೆಂಗಿದೆ, ಔಟ್ ಆಫ್ 80 15 20 22 24 ಅಂಕಗಳು ತೆಗೆದುಕೊಂಡಿದ್ದಾನೆ. ಅವನು ಇಲ್ಲಿ ವಸ್ತುಶಃ ಅವನೇನಾಗಿದ್ದಾನೆ, ಫೇಲ್ ಆಗಿದ್ದಾನೆ. ಅವನು ಮುಂದಿನ ತರಗತಿಗೆ ಹೋಗಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಅವನಿಗೆ ಕೃಪಾಂಕ ಕೊಡೋದ್ರ ಮುಖಾಂತರ ಅರ್ಹತೆ ಬರ್ತದೆಯೋ? ಸೊ ಈ ರೀತಿ ಕೃಪಾಂಕ ಕೊಡೋದರಿಂದ ನಾವು ಅರ್ಹತೆಯಲ್ಲಿರುವಂಥ ಮಕ್ಕಳನ್ನು ಮುಂದಿನ ತರಗತಿಗೆ ನಾವು ಬಡ್ತಿಯನ್ನು ನೀಡಿದಂಥ ಆಗ್ತದೆ. ಇದರಿಂದ ಶಿಕ್ಷಣ ವ್ಯವಸ್ಥೆ ಮೇಲೆ ಋಣಾತ್ಮಕ ಪರಿಣಾಮ ಬೀರ್ತದೆ. ಇದೇ ರೀತಿಯ ಮಕ್ಕಳು ಮುಂದೆ ಉನ್ನತ ಒಂದು ಶಿಕ್ಷಣಕ್ಕೆ ಹೋಗುವಾಗ ಆ ಮಕ್ಕಳು ಅಷ್ಟು ಸದೃಢವಾಗುವುದಿಲ್ಲ. ಸೊ ಅಂದರೆ ಅಲ್ಲಿ ಅನರ್ಹವಾಗಿರುವಂಥ ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣಕ್ಕೆ ಕಳಿಸಿಕೊಟ್ಟಿರುವಂಥ ಆಗ್ತದೆ. ಸೊ ಕೃಪಾಂಕ ಕೊಡುವಂಥದ್ದು ಮಾರ್ಗ ಅಲ್ಲ. ಅದನ್ನು ಹೊರತುಪಡಿಸಿ ಮಕ್ಕಳಿಗೆ ತಳಮಟ್ಟದಲ್ಲಿಯೇ ಇಲ್ಲಿ ಇಲಾಖೆ ಇರ್ಬೋದು, ಪಾಲಕರಾಗಿರ್ಬೋದು, ಎಲ್ಲರೂ ಏನು ಮಾಡ್ತಾರೆ ಅಂದರೆ ಮಗು 9ನೇ ತರಗತಿ ಓದುವವರೆಗೆ ಯಾವುದೇ ರೀತಿಯ ಚಿಂತೆ ಮಾಡೋದಿಲ್ಲ. 10ನೇ ತರಗತಿ ಬಂದಾಗ ಬೋರ್ಡ್ ಎಕ್ಸಾಮ್ ಇದೆ, ಚೆನ್ನಾಗಿ ಓದು ಅಂತ ಒಂದಿಷ್ಟು ಒತ್ತಡವನ್ನು ಮಗುವಿನ ಮೇಲೆ ಹಾಕ್ತಾರೆ. ಸೊ ಯಾವಾಗ ಮಗು 1ನೇ ತರಗತಿಯಿಂದಲೇ ಆ ಮಗುವಿಗೆ ಆ ಒಂದು ಪ್ರತಿಯೊಂದು ತರಗತಿಯಲ್ಲಿ ಕಲಿಯಲೇಬೇಕಾಗಿರುವಂಥ ವಸ್ತುಗಳನ್ನು ಕಲಿಸ್ತೇ ಹೋದಾಗ, ಅಂದರೆ ಅವನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡು, ಅವನಿಗೆ 4th 5th 6th, ಸೊ ಪ್ರಾಥಮಿಕ ಹಂತವನ್ನು ಆ ಮಗು ಕ್ರಾಸ್ ಮಾಡುವಾಗ 7th ಸ್ಟ್ಯಾಂಡರ್ಡನ್ನು ಉತ್ತೀರ್ಣರಾಗಿ 8th ಸ್ಟ್ಯಾಂಡರ್ಡ್ ಬರುವಾಗ ಮಗುವಿಗೆ ಕನಿಷ್ಠ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಹಾಗೂ ಗುಣಾಕಾರ, ಭಾಗಾಕಾರ, ಕೂಡಿಸುವಂಥದ್ದು, ಕಳೆಯುವಂಥದ್ದು, ಮೂಲಭೂತ ಗಣಿತ ಕ್ರಿಯೆಗಳೇನಿದೆ ಇಷ್ಟೊಂದು ಬಂದರೆ ಅಲ್ಲಿ ಪ್ರೌಢಶಾಲೆಗೆ ಬಂದಾಗ ಮಗು ಏನಾಗ್ತಾನೆ, ಅಲ್ಲಿರುವಂಥ ಕಲಿಕಾಂಶವನ್ನು ಕಲಿತಾ ಹೋಗ್ತಾನೆ. ಸೊ ಇಲ್ಲಿ ಮಗು ಪ್ರೌಢಶಾಲೆಗೆ ಬಂದಾಗ ಓದುವುದರಲ್ಲಿ, ಬರೆಯುವುದರಲ್ಲಿ, ಗಣಿತದ ಮೂಲಭೂತ ಕ್ರಿಯೆಗಳನ್ನು ಮಾಡುವುದರಲ್ಲೇ ಅಲ್ಲಿ ವಿಫಲನಾದಾಗ ಅಲ್ಲಿ ಪ್ರೌಢಶಾಲೆಯಲ್ಲಿ ಉತ್ತೀರ್ಣರಾಗುವಂಥದ್ದು ಕಷ್ಟ. ಸೊ ಇಲಾಖೆ ಇರ್ಬೋದು, ಪಾಲಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲಿ ತಮ್ಮ ಪ್ರಾಥಮಿಕ ಹಂತದಲ್ಲಿಯೇ ತಮಗೆ ಪ್ರತಿಯೊಂದು ತರಗತಿಯಲ್ಲಿ ಏನೆಲ್ಲ ಕಲಿಬೇಕಾಗಿದೆ ಅದನ್ನು ಕಲಿತುಕೊಂಡು ಮುಂದಿನ ತರಗತಿಗೆ ಹೋಗಬೇಕು. ಅದಕ್ಕೆ ಸೂಕ್ತವಾದ ವಾತಾವರಣ ಪಾಲಕರು ಕೊಡಬೇಕು. ಅದಕ್ಕೆ ಬೆಂಬಲವಾಗಿ ಇಲಾಖೆ ಅನೇಕ ಕಾರ್ಯಕ್ರಮ ತೆಗೆದುಕೊಳ್ಬೇಕು ಪ್ರಾಥಮಿಕ ಹಂತದಲ್ಲಿ. ಸೊ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿ ಸದೃಢನಾಗಿದ್ದರೆ ಖಂಡಿತವಾಗಿ ಕೂಡ ಅವನೇನಾಗ್ತಾನೆ, ಪ್ರೌಢ ಹಂತದಲ್ಲಿ ಉತ್ತಮ ಸಾಧನೆ ಮಾಡ್ತಾನೆ. ಬಟ್ ನಾವು ಕೇವಲ 10ನೇ ತರಗತಿ ಬಂದಾಗ ರಿಸಲ್ಟ್ ಇಂಪ್ರೂವ್ಮೆಂಟು, ಹೆಚ್ಚಿನ ಫಲಿತಾಂಶ ಬರಬೇಕು ಅಂತ ನಾವು ಅಲ್ಲಿ ಪ್ಲ್ಯಾನ್ಸ್ಗಳನ್ನು ಹಾಕ್ಕೊಂಡ್ರೆ ಅಲ್ಲೇನಾಗುತ್ತೆ, ಖಂಡಿತವಾಗಿ ಕೂಡ ಯಶಸ್ವಿ ಆಗೋದಿಲ್ಲ. ಸೊ ಒಂದು ಏನಿದೆ ಅಂದರೆ ಮುಂಬರುವಂಥ SSLC ಎಕ್ಸಾಮ್ 2ನಲ್ಲಿ ಈಗ ಈ ಒಂದು ಗ್ರೇಸ್ ಅಂಕ ಏನಿದೆ, ಕೃಪಾಂಕಗಳೇನಿದೆ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಎಕ್ಸಾಮ್ 1ಗೆ ಕೊಟ್ಟಿದ್ದೇವೆ, ಈಗಾಗಲೇ ಏನು ಅಂಕವನ್ನು ಕೊಟ್ಟಿದ್ದೇವೆ ಆ ಅಂಕಗಳನ್ನು ನಾವು ವಾಪಸ್ ತೆಗೆದುಕೊಳ್ಳೋದಿಲ್ಲ. ಆದರೆ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಮುಂಬರುವಂಥ ಯಾವುದೇ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಗ್ರೇಸ್ ಮಾರ್ಕ್ಸನ್ನು ಕೊಡೋದಿಲ್ಲ ಅಂತ ಸ್ಪಷ್ಟವನ್ನು ಮಾಡಿದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 2 ಎಕ್ಸಾಮ್ 3ಗೆ ಪ್ರಿಪ್ರೇಷನ್ ಆಗ್ತಾಯಿದ್ದೀರಿ, ಯಾವೆಲ್ಲ ವಿದ್ಯಾರ್ಥಿಗಳು 9ನೇ ತರಗತಿ ವಿದ್ಯಾರ್ಥಿಯಾಗಿದ್ದೀರಿ,
ಮುಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಗ್ರೇಸ್ ಅಂಕ ಬರೋದಿಲ್ಲ. ನೀವು ಈ ಒಂದು ಮಕ್ಕಳನ್ನು ಗಮನಿಸಿಕೊಂಡು 15 ಮಾರ್ಕ್ಸ್ ಬಂದರೂ ಪಾಸ್ ಮಾಡ್ತಾರೆ, 10 ಮಾರ್ಕ್ಸ್ ಬಂದರೂ ಪಾಸ್ ಮಾಡ್ತಾರೆ ಅಂತ ಇಟ್ಕೊಂಡು ನಿಮ್ಮ ಸ್ಟಡಿಯನ್ನು ಸ್ಲೋ ಮಾಡಿದರೆ ಖಂಡಿತವಾಗಿಯೂ ಕೂಡ 10ನೇ ತರಗತಿಯಲ್ಲಿ ಅನುತ್ತೀರ್ಣರಾಗುವಂಥದ್ದು ಇದೆ. ಸೊ ಅದಕ್ಕಾಗಿ ಗ್ರೇಸ್ ಅಂಕ ಕೊಡೋದಿಲ್ಲ, ಇದು ಒಂದು ಕ್ಲಿಯರು. ಸೊ ಮುಂಬರುವಂಥ ಎಕ್ಸಾಮ್ 2, ಎಕ್ಸಾಮ್ 3 ಇರ್ಬೋದು, ಮುಂದಿನ 2024-25ನ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ನಿಮಗೆ ಅಲ್ಲಿ ವೆಬ್ಕಾಸ್ಟ್ ಅಂತ ಏನಿದೆ, ಕ್ಯಾಮ್ರಾ ಏನಿದೆ, ನಿಮ್ಮ ಒಂದು ತರಗತಿಯನ್ನು ಲೈವ್ ಆಗಿ ವೀಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡಲಾಗಿದೆ ಆ ವ್ಯವಸ್ಥೆ ಮುಂದುವರಿತದೆ. ಸೊ ವೆಬ್ಕಾಸ್ಟಿಂಗ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡೋದಿಲ್ಲ. ಯಾಕಂದರೆ ವೆಬ್ಕಾಸ್ಟಿಂಗ್ ಮಾಡೋದ್ರ ಮುಖಾಂತರ ಗುಣಮಟ್ಟದ ಪರೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಗ್ರೂಪಾಂಕಗಳು ಕೊಡುವುದಿಲ್ಲ, ವೆಬ್ಕಾಸ್ಟಿಂಗ್ ಇರ್ತದೆ. ಸೊ ಅದಕ್ಕಾಗಿ ನೀವು ಮುಂದಿನ ಒಂದು 24-25ನೇ ಸಾಲಿನಲ್ಲಿ ಓದ್ತಿರೋ ಮಕ್ಕಳಿಗೆ ಒಂದು ಸೂಚನೆ ಏನಿದೆ, ಒಂದು ಕಿವಿ ಮಾತು ಏನಿದೆ ಅಂದರೆ, ನೀವು ನಿಮ್ಮ ಶಾಲೆಗೆ ಹೋಗುವ ಮೊದಲನೇ ದಿನದಿಂದಲೇ ನಿಮ್ಮ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ. ಪ್ರತಿದಿನ ಪ್ರತಿ ವಿಷಯದ ಶಿಕ್ಷಕರು ಏನು ಹೇಳ್ತಾರೆ ಆ ವಿಷಯವನ್ನು ಅಂದನ್ನೇ ತಿಳಿದುಕೊಳ್ಳಿ. ಅಲ್ಲಿನ ಒಂದು ಸಮಸ್ಯೆಗಳು ಬಂದರೆ ಅಂದೇ ದಿನ ಶಿಕ್ಷಕರೊಂದಿಗೆ ಚರ್ಚೆಯನ್ನು ಮಾಡಿ, ಸಮಸ್ಯೆಗಳನ್ನು ಹಾಗೆ ನಿಮ್ಮ ಹತ್ರ ಇಟ್ಕೊಳ್ಬೇಡಿ, ಶಿಕ್ಷಕರೊಂದಿಗೆ ಚರ್ಚಿಸಿ ಸರಿ ಮಾಡಿಕೊಳ್ಳಿ. ಪ್ರತಿದಿನ ಪ್ರತಿ ತಿಂಗಳು ಕೂಡ ನಿಮ್ಮ ನಿಗದಿಪಡಿಸಿರುವಂಥ ಸಿಲೆಬಸನ್ನು ಮುಗಿಸ್ತಾ ಹೋದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಧೈರ್ಯದಿಂದ ಬರೀಲಿಕ್ಕೆ ಸಾಧ್ಯ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡುವಂಥದ್ದು, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೃಪಾಂಕ ಕೊಡೋದಿಲ್ಲ, ವೆಬ್ಕಾಸ್ಟಿಂಗ್ ಇರ್ತದೆ. ನೀವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದರೆ ಹೆಚ್ಚಿನ ಅಂಕ ಪಡಿಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಅಧ್ಯಾಯದ ಮೇಲೆ 16 ಚಾಪ್ಟರ್ಸ್ ಇವೆ. 16 ಚಾಪ್ಟರ್ಗೆ ಸಂಬಂಧಿಸಿದಂಥ ಸಾಕಷ್ಟು ವಿಡಿಯೋ ಕಂಟೆಂಟ್ಗಳಿದೆ. ಸರ್ಚ್ ಮಾಡಿ ನೋಡಿ, ಪ್ಲೇಲಿಸ್ಟ್ನಲ್ಲಿದೆ. ಹೌ ಟು ಸ್ಕೋರ್ ಮೋರ್ ಇನ್ ಸೈನ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟನ್ನು ನೋಡಿ, ಹಾಗೂ ಈ ರೀತಿಯ ಒಂದಿಷ್ಟು ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದರ ಒಂದು ನೋಟಿಫಿಕೇಷನ್ ಮೆಸೇಜ್ ನಿಮಗೆ ಬರ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.